ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡ್ತಾ ಇರುವಂತಹ ಜಾಗ ಇದು. ಶ್ರೀ ವರದೇಶ್ವರ ಅವರು. ಎಲ್ಲರೂ ಹೇಳಿ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರ. ಲೈಟ್ ಹಾಕಿಟ್ಟಿದ್ದಾರೆ, ಅದಕ್ಕೆ ವಿಡಿಯೋ ಕಾಣಿಸುತ್ತಲ್ಲ ಸ್ವಲ್ಪ. ಶ್ರೀಧರ ಸ್ವಾಮಿಗಳು ಕೂಡ ಹಾಗೆ, ಅವರು ತೀರ್ಥ ಆಶೀರ್ವಾದ ಶಕ್ತಿಯಿಂದ ಹೀಲಿಂಗ್ ಪವರ್ ಇತ್ತು ಅವ್ರ ಹತ್ರ. ಹೀಲಿಂಗ್ ಪವರ್ ಅಂದರೆ ಏನೇ ಒಂದು ಆರೋಗ್ಯ ಸಮಸ್ಯೆ ಇದ್ರೂ ಕಡಿಮೆ ಮಾಡ್ತಾಯಿದ್ರು. ಅಂದರೆ ಅವರು ಕೂಡ ದುರ್ಗಾ ಆರಾಧನೆ ಮಾಡ್ತಾಯಿದ್ರು, ರಾಮದುರ್ಗಾ ಆರಾಧನೆ ಅವರೇ ಮಾಡಿರುವಂಥ ದೇವಸ್ಥಾನ ಅದು ಅವರ ಕಾಲದ್ದು. ಆಮೇಲೆ ಅವರಾದಮೇಲೆ ತುಂಬ ಜನ ಋಷಿಗಳು ಸಿದ್ಧಿಗಳೆಲ್ಲ ಬಂದು ಇಲ್ಲಿ ಸೇವೆ ಮಾಡಿ ಹೋಗಿದ್ದಾರೆ ಭಕ್ತರದ್ದು. ಅದಾದಮೇಲೆ ಇವತ್ತಿನ ದಿನ ಯಾರ ಸಿದ್ಧಿಗಳು ಬಂದ್ರೂ ಅವರ ಶಕ್ತಿಯನ್ನು ಗುರುತಿಸಿದ್ರೂ ಗೊತ್ತಿದ್ರೂ ಯಾರು ಕೂಡ ಅವರ ಹತ್ರ ಹೋಗಲ್ಲ ಬಿಡಿ. ಯಾಕಂದರೆ ಅವರ ಮನಸ್ಥಿತಿ ಅಲ್ಲಿವರೆಗೆ ವಶೀಕರಣ ಆಗಿದೆ ಅಂತಲೇ ಅರ್ಥ. ದುಷ್ಟಶಕ್ತಿ ಅದು, ಅರ್ಥ. ನೋಡಿ ಅಲ್ಲಿ ಮುಲ್ಲಗಳು ಕೂಡ ಬರ್ತಾಯಿದ್ದಾರೆ ಮಾಸ್ಕ್ ಹಾಕ್ಕೊಂಡು. ಕಾಣಿಸ್ತಾ ಇದೆಯಾ? ಶ್ರೀಧರ ಸ್ವಾಮಿ ದೇವಸ್ಥಾನಕ್ಕೆ ಇವರಿಗೇನು ಕೆಲಸ? ನೋಡಿ ಮುಲ್ಲಗಳನ್ನು ನೋಡಿದ್ರ? ಹೀಗೆ ಅದೇ ಮುಸ್ಲಿಂ ವಶೀಕರಣ ಎಲ್ಲ, ಹಿಂದೂ ಮುಸ್ಲಿಂ ವಶೀಕರಣ ಆಗಿ ಅದೇ ಆಗಿರೋದು. ಅದು ಹೇಗಾಗುತ್ತೆ ಸಾಗರದಲ್ಲೆಲ್ಲ ಸಾಮಾನ್ಯ ಮುಸ್ಲಿಂ ವಶೀಕರಣ ಆಗಿರೋದು. ಅಂದರೆ ಮುಸ್ಲಿಂ ಮಾಡಿದ್ದೆಲ್ಲ ತಿನ್ನೋದು, ಎಗ್ ರೈಸು ಅದು ಇದು ಸಿಕ್ಕಿದ್ದು ಚಾಕ್ಲೇಟು ಅದೆಲ್ಲ, ಅರ್ಥ ಆಯ್ತಾ? ಅವ್ರ ಹತ್ರನೇ ಮಾತಾಡೋದು, ಅವ್ರ ಜೊತೆನೇ ಕೂತ್ಕೊಳ್ಳೋದು ಬಸ್ ಮೇಲೆ, ಇದೆಲ್ಲ ಆಗಿ ಮುಸ್ಲಿಂ ವಶೀಕರಣ ಆಗಿದ್ದಾರೆ ಜನ. ನಿಜ ಹೇಳ್ಬೇಕಂದ್ರೆ ಶ್ರೀಧರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಎಷ್ಟು ಜನ ಬರ್ತಾಯಿದ್ರು ಗೊತ್ತಾ? ತುಂಬ ಜನ ಬರ್ತಾಯಿದ್ರು ಪ್ರತಿನಿತ್ಯ. ನಾನೊಂದು 3 ತಿಂಗಳ ಹಿಂದೆ ಬಂದಾಗ. ಆದರೆ ಇವತ್ತಿನ ದಿನ ಬಂದಾಗ ಖಾಲಿ. ಇನ್ನು ಒಂದು 10 ವರ್ಷ ಹೋದರೆ ಹೇಗಿರುತ್ತೋ ಏನೋ. 10 ವರ್ಷ ಹೋದರೆ ನಾನಂತೂ ಇಲ್ಲಿ ಬರೋದು ಕಷ್ಟ. ಯಾಕಂದರೆ ನನಗೆ ನನ್ನದೇ ಆದ ಭಕ್ತರ ಒಂದು ಕಾಪಾಡ್ಕೋಬೇಕಲ್ಲ, ಅದಕ್ಕೋಸ್ಕರ. ಎಲ್ಲರೂ ಹೇಳಿ ನಮಃ ಶಾಂತಾಯ ದೇವಿಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲರೂ ಹೇಳಿ ನಮಃ ಶಾಂತಾಯ ದೇವಿಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದೇವಿಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನೋಡಿ, ಇದೆ ಶ್ರೀಧರ ಸ್ವಾಮಿಗಳ ಗರ್ಭಗುಡಿ. ಎಲ್ಲರೂ ಆಶೀರ್ವಾದ ತಗೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಎಲ್ಲರಿಗೂ ಶ್ರೀಧರ ಸ್ವಾಮಿಗಳ ಆಶೀರ್ವಾದ ಸಿಗಲಿ.